ನಡೆಸ್ತಾ ಇರ್ತಾರೆ, ಆದರೆ ಟ್ರಾವೆಲ್ಸಲ್ಲಿ ಲಾಸ್ ಆಗುತ್ತೆ. ಹಾಗಾಗಿ ಕಳ್ಳತನವನ್ನು ಮಾಡಲಾಗಿದೆ. ಮಾಸ್ಕನ್ನು ಧರಿಸಿ ಕೆಜಿ ಗಟ್ಟಲೆ ಚಿನ್ನವನ್ನು ಕಳುವು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 2 ಕೋಟಿ ರೂಪಾಯಿ ಮೌಲ್ಯದ 1 ಕೆಜಿ 25 ಗ್ರಾಂ ಚಿನ್ನ ಸದ್ಯ ಪೊಲೀಸರ ವಶದಲ್ಲಿದೆ. ನೋಡಿ, ಇವತ್ತು ಸಮಾಜ ಎತ್ತ ಕಡೆ ಸಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಬದುಕನ್ನು ಕಟ್ಕೊಳ್ಳೋದೇ ದುಸ್ತರ ಅನ್ನುವಂಥ ಸನ್ನಿವೇಶದಲ್ಲಿ ನೋಡಿ, ಸ್ವಾವಲಂಬಿ ಬದುಕನ್ನು ನಡೆಸ್ತಾ ಇರ್ತಾರೆ ಇವರೆಲ್ಲ. ಟ್ರಾವೆಲ್ಸ್ ನಡೆಸ್ತಾ ಇರ್ತಾರೆ, ಲಾಸ್ ಆಯಿತು, ಹಾಗಾಗಿ ಮಾಡಿದ್ದೇನೋ ಕಳ್ಳತನ. 2 ಕೋಟಿ ರೂಪಾಯಿ ಮೌಲ್ಯದ 1 ಕೆಜಿ 25 ಗ್ರಾಂ ಚಿನ್ನವನ್ನು ಸದ್ಯಕ್ಕೆ ಹಾಕಿ ವಶಕ್ಕೆ ಪಡ್ಕೊಂಡಿದೆ. ಬೈಯಪ್ಪನಹಳ್ಳಿ ಪೊಲೀಸರಿಂದ ಆರೋಪಿ ರಾಜ ಸೆರೆ ಹಿಡಿಯಲಾಗಿದೆ. ದಾವಣಗೆರೆ ಭಾಗದಲ್ಲಿ ಟ್ರಾವೆಲ್ಸನ್ನು ನಡೆಸ್ತಾ ಇರ್ತಾರೆ ಈ ಆರೋಪಿ. ಕೊರೋನಾ ಸಂದರ್ಭದಲ್ಲಿ ಬಹುತೇಕ ಲಾಸ್ ಆಗಿರುತ್ತೆ ಈ ಟ್ರಾವೆಲ್ಸ್. ಜೀವನಕ್ಕಾಗಿ ಈತ ಕಳ್ಳತನದ ಹಾದಿಯನ್ನು ಹಿಡಿದಿರೋದು. ಆರೋಪಿ ಬಂಧನದಿಂದ 4 ಪ್ರಕರಣಗಳು ಬೆಳಕಿಗೆ ಬಂದಿದೆ. ಬೈಯಪ್ಪನಹಳ್ಳಿ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ. ಟ್ರಾವೆಲ್ಸ್ ಲಾಸ್ ಆಯಿತು ಅಂತ ಹೇಳಿ ಕಳ್ಳತನಕ್ಕೆ ಇಳಿದು ಬಿಟ್ಟರೆ ಇರೋ ಬರೋರೆಲ್ಲ ಹಿಂಗೆ ಪರ್ಯಾಯ ಉದ್ಯೋಗ ಅಂಥೇಳಿ ಕಳ್ಳತನಕ್ಕೆ ಇಳಿದು ಬಿಟ್ಟರೆ ಕಥೆ ಏನು ಅನ್ನೋದೇ ಸದ್ಯದ ಪ್ರಶ್ನೆ. ಕೊರೋನಾ ಬಂತು, ಮತ್ತೊಂದು ಸಮಸ್ಯೆ ಆಯಿತು ಅಂದ ಸಂದರ್ಭದಲ್ಲಿ ನೀವು ಮಾಡೋ ಉದ್ಯೋಗವನ್ನು ಬಿಟ್ಟು, ಬದುಕನ್ನು ಆ ರೀತಿ ನ್ಯಾಯವಾಗಿ ಕಟ್ಕೊಳ್ಳೋದನ್ನು ಬಿಟ್ಟು ಈ ರೀತಿ ಕಳ್ಳತನದ ಮಾರ್ಗವನ್ನು ಹಿಡಿದ್ರೆ ಕಷ್ಟಪಟ್ಟು ದುಡಿದು ತಗೊಂಡಂತಹ ಈ ಚಿನ್ನ ಬೆಳ್ಳಿಯನ್ನು ಅಥವಾ ಈ ರೀತಿ ಚಿನ್ನವನ್ನು ನೀವು ದೋಚಿಬಿಟ್ರೆ ಇದು ಹೇಗೆ ಕಂಬಿ ಎಣಿಸ್ಬೇಕಾಗುತ್ತೆ, ಅಂಥದ್ದೇ ಕಟ್ಟತೆ. ಸೊ ಬೈಯಪ್ಪನಹಳ್ಳಿ ಪೊಲೀಸರು ತೀವ್ರ ರೀತಿಯಲ್ಲಿ ತನಿಖೆಯನ್ನು ನಡೆಸಿ ಈಗ ನೋಡಿ 4 ಪ್ರಕರಣಕ್ಕೆ ಈಗ ಒಂದು ರೀತಿ ಇತ್ಯರ್ಥ ಸಿಕ್ದಂಗೆ ಆಗಿರೋದು. ಮಾಸ್ಕ್ ಮ್ಯಾನ್ಗಾಗಿ ಫೀಲ್ಡ್ಗೆ ಇಳಿದಂತಹ ಈ ಆರೋಪಿ ಕೆಜಿ ಗಟ್ಟಲೆ ಚಿನ್ನವನ್ನು ಕದ್ದಿರೋದು. ಯಾರು ಗುರುತು ಸಿಗಬಾರ್ದು, ಏನು ಗೊತ್ತಾಗಬಾರ್ದು ಅಂಥೇಳಿ ಮಾಸ್ಕ್ ಹಾಕ್ಕೊಂಡು ನಿರಂತರವಾಗಿ ಕಳ್ಳತನವನ್ನು ಮಾಡಿರೋದು. ಒಂದು ಸಲ ಮಾಸ್ಕ್ ಹಾಕ್ಕೊಂಡು ಈತ ಹೊರಟ ಅಂದರೆ ದೋಚದೆ ವಾಪಸ್ ಬರ್ತಿರ್ಲಿಲ್ವಂತೆ. ನೋಡಿ ನ್ಯಾಕ್ ಹೆಂಗಿದೆ ಅಂತ. ಎಟ್ ಎನಿ ಕಾಸ್ಟ್ ಇವತ್ತು ಕಳ್ಳತನ ಮಾಡ್ಕೊಂಡು ಬಂದೇ ಬಿಡಬೇಕು, ಎಟ್ ಎನಿ ಕಾಸ್ಟ್ ಇವತ್ತು ಇಷ್ಟು ದೋಚಬೇಕು ಅನ್ನುವಂತಹ ವೆಲ್ ಪ್ಲ್ಯಾಂಡ್ ಕಳ್ಳ, ಖತರ್ನಾಕ್ ಕಳ್ಳ. ದಾವಣಗೆರೆ ಭಾಗದಲ್ಲಿ ಈ ರಾಜ ಅನ್ನುವಂಥ ವ್ಯಕ್ತಿ ಟ್ರಾವೆಲ್ಸ್ ಕೂಡ ನಡೆಸ್ತಾ ಇದ್ದ ಅನ್ನುವಂಥ ಮಾಹಿತಿ ಇದೆ. ಆರೋಪಿಯ ಮೇಲೆ ಇದುವರೆಗೂ 18 ಕಳ್ಳತನದ ಪ್ರಕರಣಗಳಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ 2 ಕೋಟಿ ಮೌಲ್ಯದ 1 ಕೆಜಿ 25 ಗ್ರಾಂ ಚಿನ್ನವನ್ನು ಸದ್ಯ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯ 18 ಪ್ರಕರಣ ಆದರೂ ಕೂಡ ಈಗ ಏನು ಸಿಕ್ಕಿದೆ ಈ ಚಿನ್ನಾಭರಣ ಅಂದಾಗ ಒಂದು 4 ಪ್ರಕರಣದ ಕ್ಲಾರಿಟಿ ಸಿಕ್ಕಿದರೆ ಇನ್ನೂ ಬಹಳಷ್ಟು ಪ್ರಕರಣಗಳಿದ್ದಾವೆ ಈತನ ಮೇಲೆ. ಹಾಗಾಗಿ ತಮ್ಮ ತನಿಖೆಯನ್ನು ಪೊಲೀಸ್ನವರು ಮುಂದುವರಿಸಿದ್ದಾರೆ. ಆ ಥರದ್ದು ಏನೋ